ಶರ್ಟ್ ಎಲ್ಲ ಎಲ್ಲಿ ಬಿಸಾಡಿದೆ. ಒಂದು ಚಡ್ಡಿ ಅಂಗಿ ಸಿಕ್ಕುದಿಲ್ಲ, ಬೇಗ ತಂದು ಕೊಡೆ. ಇಲ್ಲ ಅಮ್ಮ, ಎಂತ ಗಡ ಗುಂಡ, ನಿಂದೊಂದು ಪ್ಯಾಂಟ್ ಅಂಗಿ ಎಲ್ಲ ಅಲ್ಲೇ ಇಟ್ಕೊಂಡು ಆ ಅಜ್ಜಿ ಇದ್ರಲ್ಲ ಒಬ್ಬ, ಅಲ್ಲಿ ಎಲ್ಲ ತಕೊಂಬಂದು ಮುದ್ದೆ ಮಾಡಿ ತುಂಬಿರ ಕಾಣ್. ಅಲ್ಲೆಲ್ಲರ ಪ್ಯಾಂಟ್ ಅಡಿ ಇರ್ಕು, ಒಂದು ಬಟ್ಟೆ ಒಣಸು ಬಿಡ್ತಾರೆ, ತಕೊಬಪ್ಪದು ಪೂರಾ ಮುಂದೆ ತುಂಬೋದು, ಆಚೆ ಹಾಕೋದು ಈಚೆ ಹಾಕೋದು, ಇದೇ ಕೆಲಸ. ಮನೆಗೆ ಹಾಕೊಂಡು ಬೇರೆ ಎಂತ ಕೆಲಸ ಇಲ್ಲ. ಒಂಬುದು ತಿಂಬುದು, ಬಟ್ಟೆ ಒಣಸೋದಿದ್ರೆ ಅದನ್ನ ಆಚೆ ಈಚೆ ಮಾಡಿ ಬೆಚ್ಚೋದು, ಒಂದು ಸಿಕ್ಕುದಿಲ್ಲ. ಅಜ್ಜಿಯ, ನನ್ನ ಬಟ್ಟೆ ತೆಗ್ದಿರ್ಯಾ? ಎಲ್ಲರೂ ಹಾಕಿರ್ಯಾ? ಮುದ್ದೆ ಮಾಡಿ ತುಂಬಿರ್ಯಾ? ನನ್ನ ಪ್ಯಾಂಟ್ ಇಲ್ಲ, ಅಂಗಿ ಇಲ್ಲ, ಚಡ್ಡಿ ಇಲ್ಲ, ಎಂಥದೂ ಇಲ್ಲ. ಖುಷಿ ಎಂತ ಗಿಡ ನಿಂದು? ನಿನ್ನ ಚಡ್ಡಿ ನಾನು ಕಮ್ಕೊಯ್ನ? ನಾನೆಲ್ಲರೂ ಅಂದ್ರೆ ಬಿಸ್ಲಂಗೆ ಹೊಟ್ಟೆ ಹತ್ತಂದು ಒಳ ತಂದು ಹಾಕ್ರೆ ನನಗೆ ಬೈಯೋದ? ನಾನು ಎಂತ ಕಾಪಕ್ಕೆ ಗೊತ್ತಿಲ್ಲ, ಎಲ್ಲರೂ ಬಿಸ್ಲಂಗೆ ಹೊಟ್ಟೆ ಹೊತ್ತಿಲ್ಲ, ನನ್ನ ಬಟ್ಟೆ ತಗೋದು. ಅಜ್ಜಿ ಮತ್ತು ಅಮ್ಮ ಇಬ್ಬರು ಬನಿಯೇ ಇಲ್ಲ, ಬೇಗ ನನ್ನ ಬಟ್ಟೆ ಹುಡುಕಿ ಕೊಡಿ. ಚಡ್ಡಿ ಸಿಗ್ತಾ ಇಲ್ಲ, ನನ್ನ ಚಡ್ಡಿ ಇಲ್ಲ, ಅಂಗಿ ಇಲ್ಲ, ಎಂತ ಇಲ್ಲ, ಬೇಗ ಬಂದು ಕೊಡಿ. ಎಲ್ಲ ಮುದ್ದೆ ಮಾಡಿ ತುಂಬುದೇ ಅಂತಕ್ಕೆ. ಎಂತ ಕಡೆ ಆನ ಮನೆ ಕೂಗ್ತಿಯಲ್ಲ, ಜೀವ ಹೊತ್ತರ್ಕಣ ಹೊರಲ್ತಿಯಲ್ಲ, ಎಂತ ನಿಂದು? ನಾನು ಇಲ್ಲೇ ಇದ್ದೆ. ನಿನ್ನ ಬಟ್ಟೆ ಅಂಗಿ ಎಲ್ಲ ಚಡ್ಡಿ ಎಲ್ಲ ನಾನು ಹುಡುಕೋಯ್. ನಾನು ನಿನ್ನ ಚಡ್ಡಿ ನಿನ್ನ ಜಾಗ್ರತೆ ಮಾಡಿ ಬೆಚ್ಕೊಂಡ್ಲೆ. ನಿನ್ನ ಅಬಿಗೆ ಬಿಚ್ಚುಕತ್ತಿಲ್ಲ ಅಂದ್ರೆ ನಿನ್ನ ಅಬಿ ಎಲ್ಲಿ ಬೆಚ್ಚಿದಕ್ಕೆ? ನಾನು ತೆಗ್ದಿನ ಅವ್ನ ಚಡ್ಡಿ ಅಂಗಿ ಎಲ್ಲ ತೆಗೆದು ನಾನು ಒದ್ದು ಹಾಕಿ ಒಣಸಿ ಬಂದರೆ ಈ ತಕೊಬಂದು ಪೂರ ಮುದ್ದೆ ಮಾಡಿ ತುಂಬುದು ನಿನ್ನ ಅಜ್ಜಿ. ಅಜ್ಜಿ ಹತ್ರಕ್ಕೇನು ಎಲ್ಲಿ ಬೆಚ್ಚಿತ್ತೇನೋದು ತಕೊಬಂದು ತುಂಬುತ್ತಲ್ಲ ಒಳಗೆ. ಅಲ್ಲಿ ಬಟ್ಟೆ ಒಣಸ್ರೆ ಹೊಯ್ತಾ ಇಕ್ಕ ಮತ್ತೆಂತ ಕೆಲಸ ಇருக்கு ಮನೆಗೆ ಹಾಕೊಂಡು ಉಂಬುದು ತಿಂಬುದು ಹೊರಡು ಬಟ್ಟೆ. ಅದ್ರ ಹತ್ರಕ್ಕೇನು ಎಲ್ಲಿ ಬೆಚ್ಚಿತ್ತಂದಲ್ಲಿ? ನೀವಿಬ್ಬರು ಈಗ ಜಗಳ ಮಾಡ್ಕೊಂತ ಯಾಕಂದ್ರೆ ನನ್ನ ಚಡ್ಡಿ ಹುಡುಕಿ ಕೊಡ್ತೀರಾ? ಇಲ್ದಿರ ನಾನು ಹಾಗೆ ಹಾಪದೆ ಈಗ. ನೀವು ಎಲ್ಲಿ ಮುದ್ದೆ ಮಾಡಿ ತುಂಬಿನ ಮೊದಲೇ ನೆನ್ಪಿನ ಶಕ್ತಿ ಅಂತ ಜಾತಿ ಇಲ್ಲ. ನೆನ್ಪಿಲ್ದಿದ್ದ ಜಾತಿಗೆ ಮತ್ತೆ ಬಟ್ಟೆ ಹೊರಡು ಹೋಗ್ದೆ ಅಂತಕ್ಕೆ ತಕೊಬಂದು ಕೊಡಿ. ಆ ಗಂಡಿಗೆ ಚಡ್ಡಿ ಎಲ್ಲಿ ತಂದು ಹುಡ್ಕೊಬನ್ನಿ. ನಾನು ಮನೆಗೆ ಸುಮ್ಮನೆ ಕೂಕ ತಿಂತೆ ನಡಿ ಹೇಳ್ಬೇಡ ಅಕ್ಕ. ನನ್ನ ಮನೆಗೆ ನಾನಿದೆ, ನೀನೀಗ ನಮ್ಮ ಮನೆ ಮದುವೆ ಆಗಿ ಬಂದದ್ದು, ನೀನಂತ ಮಾತಾಡೋದು ನನ್ನ ಹತ್ರ. ಹೋಗಿ ಅಡುಗೆ ಮಾಡಿ. ಹೌದು, ನಾನು ಮದುವೆ ಆಗಿ ಬಂದಂದಳಿ ಹೇಳೋದೆಲ್ಲ ಕೇಳ್ಕೊಂಡು ಆಯ್ಕೊಂತಿಲ್ಲ. ನಾನು ಹಾತೆ ಅಡುಗೆ ಮಾಡ್ಕೊಂಡು ನಂಗೆ ಗೊತ್ತಿ. ಅಯ್ಯೋ ದೇವ್ರೇ ಭಗವಂತ, ಇವರಿಬ್ರೊಳಗೆ ನನಗೆ ಅಂಗಿ ಚಡ್ಡಿ ಎಲ್ಲಿದಂಗೆ ಆಯ್ತಲ್ಲಪ್ಪ. ನಾನೇ ಯಾವ್ದಾರ ಒಂದು ಹುಡುಕಿ ಹಾಯ್ಕಂತೆ, ಇನ್ನೆಂತ ಮಾಡು? ಚಡ್ಡಿ ಇಲ್ಲದೆ ಹೊಕ್ಕತ್ತ ಬಾರಿ ಮಾತಾಡ್ತಾಳೆ. ನನ್ನನ್ನೇ ಕೂಕೊಂಡು ತಿಂದಂದಲ್ಲಿ ಹೇಳ್ತಾಳ. ಬರ್ಲಿ ನನ್ನ ಮಗ ಬರ್ಲಿ ಇವತ್ತು. ಅವಳಿಗೆ ಏನಂದಲ್ಲಿ ಇವತ್ತು ತೀರ್ಮಾನ ಮಾಡಿಯೇ ಬಿಡ್ತೆ. ಬಂದಲೆ ಬರ್ಲಿ ಅವಳಿಗೆ ಇವತ್ತು ಏನಂದಲ್ಲಿ ಒಂದು ತೀರ್ಮಾನ ಮಾಡದೆ ಬಿಡುವುದಿಲ್ಲ ನಾನು. ನನ್ನ ಮನೆಗೆ ಹಾಯ್ಕೊಂಡು ನನಗೆ ಇಷ್ಟು ಮಾತಾಡ್ತಾಳ. ಅಮ್ಮ, ಯಾಕೆ ಈ ಥರ ಮರ್ಕ್ತಿದ್ದೆ? ಏನಾಯ್ತು? ಎಂತ ಆಯ್ತು ನಳಿ? ನನ್ಗೇನು ಬೇಡ, ನಿನ್ನ ಹೇಳ್ತೀನಿ ಕೇಳು. ನಿಮ್ದೊಂದು ಮರತಿ ದಿನಾ ಇದೇ ಆಯ್ತು. ಎಂತ ಆಯ್ತು ಇವತ್ತು? ನಾನು ಕೂಕೊಂಡು ತಿಂದವರು. ನಾನು ಮನೆ ಕಟ್ಟಿ ಇಷ್ಟೆಲ್ಲ ಕಷ್ಟ ಬಿಟ್ಟು ಮನೆಯೆಲ್ಲ ಮಾಡಿ ಈಗ ನಾನು ಕೂಕೊಂಡು ತಿಂದವರು. ನನಗೆ ನಿನ್ನ ಹೆಂಡತಿ ಆಡು ಮಾತಾಯ್ದ? ಅಯ್ಯೋ ದೇವ್ರೇ, ನಿಮ್ಮದೊಂದು ದಿನ ಇದೇ ರಾಮಾಯಣ ಆಯ್ತಲ್ಲ. ನಾನು ಕೆಲಸ ಮುಗಿಸಿ ಬರ್ಕರಿಲ್ಲ ಶುರು ಮಾಡ್ಕಂತ್ರಿ. ಅಯ್ಯೋ ದೇವ್ರೇ ಭಗವಂತ, ಇವರಿಬ್ರಿಗೆ ಏನು ಹೇಳುದು ನಾನು? ಕರಿ ನಿನ್ನ ಹೆಂಡತಿನ ಕರ್ದಕ್ಕೇನು? ಅದು ಏನಂದಳಿ? ಏಲಿಲ್ಲ ಬಾ ಇಲ್ಲ. ಅಮ್ಮ ಎಂತಕ್ಕೆ ಈ ಥರ ಮರ್ಕತ್ತ? ಏನು ಬತ್ನಿ ಈ ಥರ ಕೂಕ್ಕಂತ ಬತ್ತೆ ಅಂತಕ್ಕೆ? ಅಲ್ಲ ಮರತಿ, ಅಮ್ಮ ಈ ಥರ ಮರ್ಕ್ತಾ ಕೂತಿದ್ದಾಳ ಎಂತಕ್ಕೆ? ಎಂತ ಹೇಳ್ದೆ? ನಾನು ನಿಮ್ಮ ಅಮ್ಮನಿಗೆ ಏನು ಹೇಳೋಕಿಲ್ಲ. ನಾನು ಮದುವೆ ಬಂದದಮ್ರು. ನಾನು ಹೋಗಿ ಅಡುಗೆ ಮಾಡ್ಕೊಂಬ್ರು ಕೆಲಸ ಮಾಡ್ಕೊಂಬ್ರು. ಹಂಗ ನಂಗೆ ಏನು ಮಾತಾಡೋಕೆ ಕಿಲ್ಲಿ ಇಲ್ಲ. ನಾನು ಕೂಕೊಂಡು ತಿಂದಂದಲ್ಲಿ ಹೇಳೋದು ನೀನು, ನಾನಲ್ಲ. ನೀವು ಕೂಕೊಂಡು ತಿಂತ್ರಿ ಅಂತ ಹೇಳೋದಲ್ಲ. ಅಲ್ಲ, ನಿಮಗೆ ಆ ಗಂಡಿಗೆ ಒಂದು ಅಂಗಿ ಚಡ್ಡಿ ಹುಡುಕಿ ಕೊಡೋಕಾಯ್ದಿರಿ. ಇನ್ನೆಂತ ಕೆಲಸ ಹಾಕಿಡೋದು? ಅಯ್ಯೋ ಸಾಕು ಮಾರತಿ, ಇಬ್ರು ಸುಮ್ಮನೆ ಹೈಕಣಿ. ಇದೊಂದು ದಡ್ಡ ಜಗಳವ ಇದ. ಗಂಡಿಗೆ ಅಂಗಿ ಚಡ್ಡಿ ನೀವು ಹುಡುಕಿ ಕೊಡಬೇಡ, ಅದು ಹುಡುಕಿ ಹೈಕಣ್ ಹೊತ್ತು. ನೀವಿಬ್ರು ಸ್ವಲ್ಪ ಸುಮ್ಮನೆ ಹೈಕಣಿ. ಮನೆಯಂಗೆ ದಿನಾ ಇದೇ ರಗಳಿ ಮಾಡ್ಕೊಂತ ಹೈಕಂಬೇಡಿ. ನೀವೇನು ಬೇಕಾದ್ರೆ ಮಾಡ್ಕಣಿ, ನಂಗೆ ಗೊತ್ತಿಲ್ಲ. ನನ್ನ ಕೆಲಿ ಯಾವ ವಿಷಯ ಹೇಳಬೇಡಿ. ಮಗ ಬಪ್ಪದೆ ಕಾಯ್ತಿರ್ತೀರಕ್ಕಂತಲ್ದ ಚಾಡಿ ಹೇಳೋದು ಎಷ್ಟೊತ್ತಿಗೆ, ಸೊಸಿಗೆ ಎಷ್ಟೊತ್ತಿಗೆ ಬಯಸುವುದು ಅಂದಳಿ. ನಿಮ್ಗೆ ಇದೇ ಕೆಲಸ. ಹೌದು, ನಾನು ಮಗ ಬತ್ತು ಚಾಡಿ ಹೇಳೋದೇ ಕಾಯ್ತಿರ್ತೀನಲ್ಲ. ಮಗನ ಹತ್ರ ಹೇಳ್ರಿ ಅಂತ ಹೇಳಿದ್ನ. ಮಗನ ತಲೆ ನಿಂತಿಸಿ ಬೆಚ್ಕೊಂಡಿದ್ಯಲ್ಲ. ಹೌದೌದು, ಗಂಡನಿಗೆ ಎಲ್ಲ ಹೇಳಿಕೊಡ್ತೇನೆ ನಾನು. ನಂಗೆ ಅದೇ ಕೆಲಸ. ಹಂಗೆ ಹೇಳಿಕೊಡೋದು. ಇಷ್ಟೊತ್ತಿ ನಾನು ಅಭಿಮನಿಗೆ ಹೋಗಿ ಹಾಯ್ಕೊಂತಿದ್ದೆ, ಇಲ್ಲಿ ನಿಮ್ಮೊಟ್ಟಿಗೆ ಹಾಯ್ಕೊಂತಿರಲ್ಲ. ಅಯ್ಯೋ ದೇವ್ರೆ, ಇವರಿಬ್ಬರಿಗೆ ಜಗಳ ಇನ್ನೂ ಮುಗಿಲ್ಯಾ? ಇವರಿಬ್ಬರು ಜಗಳ ಮುಗುದೂ ಇಲ್ಲ, ನಂಗೆ ಅಂಗಿ ಚಡ್ಡಿ ಸಿಕ್ಕುದೂ ಇಲ್ಲ. ನಂಗೊಂದು ಅಂಗಿ ಚಡ್ಡಿ ಯಾರು ಹುಡುಕಿ ಕೊಡೋಕಾಗ ಜಗಳ ಮಾಡ್ಕೊಂಡ್ಬದ್ಲ? ಅಯ್ಯ, ಇದೊಂದು ಗಂಡ ಬಂತಿಲ್ಲಿಗೆ. ಇದೆಲ್ಲ ಹಾಪುದು ಈ ಗಂಡಿನಿಂದೆ. ಏನಾರು ಮಾಡ್ಕಣಿ, ನಾನು ಹತ್ತೆ ಅಂಗಿ ಚಡ್ಡಿ ಇಲ್ದಿರಿ ಅಡ್ಡಿಲ್ಲ ಕಡೆ. ಹಾಗೆ ಹೋಗು. ನಿನ್ನ ಅಬ್ಬಿಗೆ ನಿಂಗೆ ಎಂತ ಬೇಕು ಬೇಡ ಯಾವುದು ಗೊತ್ತಾಗ್ತಿಲ್ಲ. ಅಂಗಿ ಚಡ್ಡಿ ಹುಡುಕಿ ಕೊಡೋಕಾತಿಲ್ಲ ಅವಳಿಗೆ. ನನ್ನ ಅಜ್ಜಿ ಮಾತು ಕೇಂದ್ರಲ್ಲ, ಅಂಗಿ ಚಡ್ಡಿ ಇಲ್ಲದೆ ಹಾಗೆ ಹೋಯ್ಕೊಂಡು ಇವ್ರ ಜಾಗಗಳಿಗೂ ಮುಗುವುದೇ ಅಲ್ಲ. ಇರ್ಲಿ ಬಿಡಿ. ಇದೇ ರೀತಿಯ ವಿಡಿಯೋಗಳು ಬೇಕಾದರೆ ನಮ್ಮ ಚಾನಲ್ ಫಾಲೋ ಮಾಡಿ.